ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಇಂದಿನ ಒಂದು ವಿಡಿಯೋದಲ್ಲಿ ಎಡಿಟ್ ಅಪ್ಲಿಕೇಶನ್ ಯಾವ ರೀತಿ ಮಾಡೋದು ಅಂತ ನಾನು ಕೆಲವೊಂದು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಡಿ. ಸೊ ಫಸ್ಟ್ ಆಫ್ ಆಲ್ KA ವೆಬ್ಸೈಟಲ್ಲಿ ಹೋಗಿ ನೀವು ಎಡಿಟ್ ಆಪ್ಷನ್ ಲಿಂಕ್ ಅಂತಲೇ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಏನು ಮಾಡಬೇಕಾಗತ್ತೆ, ಲಾಗಿನ್ ಆಗಬೇಕಾಗತ್ತೆ. ಬೈ ಗಿವಿಂಗ್ ಯುವರ್ ಲಾಗಿನ್ ರಿಜಿಸ್ಟರ್ ನಂಬರ್, ಪಾಸ್ವರ್ಡು ಹಾಗೂ ಕ್ಯಾಪ್ಚಾ ಇದನ್ನು ಕೊಟ್ಟ ತಕ್ಷಣ ನಿಮಗೆ ಎಂಟ್ರ್ ಆಗುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆ ಬರೋದು ಯಾವುದನ್ನು ಎಡಿಟ್ ಮಾಡಬೇಕು ಅಂತ ನಿಮಗೆ ಇರುತ್ತೆ. ಅದು ಫಾರ್ ಎಕ್ಸಾಂಪಲ್ ಈಗ ನಾವು ಅಪ್ಲೈ ಮಾಡಿಬಿಟ್ಟಿದ್ವಿ ಫಸ್ಟ್ ಡೇನೇ, ಹಾಗಾಗಿ ನಮ್ಮ ಸ್ಟೂಡೆಂಟನ್ನ ಡಿಗ್ರಿ ಮಾರ್ಕ್ಸನ್ನು ಅಪ್ಲೈ ಮಾಡಲಿಕ್ಕೆ ಇಲ್ಲಿ ಫಸ್ಟು ಕೇಳ್ತು. ಸೊ ಆ್ಯಕ್ಚುಲಿ ಡು ಯು ವಾಂಟ್ ಟು ಎಡಿಟ್ ಅಪ್ಲಿಕೇಶನ್ ಅಂತ ಆಪ್ಷನ್ ಬರುತ್ತೆ, ಎಸ್ ಅಂತ ಕೊಡಿ. ಇಲ್ಲಿ ಬರಲಿಲ್ಲ, ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ಮಾಡಿದಾಗ ಬಂತು. ಸೊ ಇಲ್ಲಿ ಡಿಗ್ರಿ ಡೀಟೇಲ್ಸು ನೋಡಿ, ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ, ಥರ್ಡ್ ಇಯರ್ ಡಿಗ್ರಿನ ಕೊಡಬೇಕಾಗುತ್ತೆ. ನೀವೇನು ಮಾಡಿ ಅಂತ ಹೇಳಿದ್ರೆ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ಎರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ಸೆಕೆಂಡ್ ಸೆಮ್ ಎಕ್ಸಾಮ್ ಬರೆದಿರ್ತೀರಲ್ಲ ಅದನ್ನು ಮಂತ್ ಆಫ್ ಪಾಸಿಂಗ್ ಕೊಡಿ. ಫಾರ್ ಎಕ್ಸಾಂಪಲ್ ಈಗ ಮಾರ್ಚಲ್ಲಿ ಫಸ್ಟ್ ಸೆಮ್ಮು, ಸೆಪ್ಟೆಂಬರಲ್ಲಿ ಸೆಕೆಂಡ್ ಸೆಮ್ ಅಂತಿದ್ರೆ ಸೆಕೆಂಡ್ ಸೆಮ್ ಏನು ಮಾಡಿರ್ತೀರ ನೀವು ಸೆಪ್ಟೆಂಬರ್, ಆ ಇಯರ್ದು ಮತ್ತು ಆ ಒಂದು ಮಂತನ್ನು ನೀವು ಕೊಡಬೇಕಾಗ್ತದೆ. ನೆಕ್ಸ್ಟ್ ಟೋಟಲ್ ಮಾರ್ಕ್ಸ್ ಅಂತ ಬಂದಾಗ ಫಸ್ಟ್ ಸಮ್ 700 ಇರುತ್ತೆ, ಸೆಕೆಂಡ್ ಸಮ್ 600 ಇರುತ್ತೆ. ಸೊ ಟೋಟಲ್ ಎಷ್ಟು ಆಗ್ತೀರಾ, 1300 ಆಗ್ತೀರಾ. ಗೆಟಿಂಗ್? ಸೊ ನೆಕ್ಸ್ಟ್ ಅದೇ ರೀತಿ ಒಪ್ಟೈನ್ ಮಾರ್ಕ್ಸ್ ಅಂತ ಬಂದಾಗ ಫಸ್ಟ್ ಸೆಮ್ ಎಷ್ಟು ತೊಗೊಂಡಿರ್ತೀರಾ, ಸೆಕೆಂಡ್ ಸೆಮ್ ಎಷ್ಟು ತೊಗೊಂಡಿರ್ತೀರಾ, ಎರಡನ್ನೂ ಆ್ಯಡ್ ಮಾಡಿ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಬಿಕಾಸ್ ಇಲ್ಲಿ ಸೆಮ್ ವೈಸ್ ಕೊಟ್ಟಿಲ್ಲ, ಇಯರ್ ವೈಸ್ ಕೊಟ್ಟಿದ್ದಾನೆ. ಓಕೆ, ಸೊ ಸ್ಟೇಟಸ್ ಆಫ್ ರಿಸಲ್ಟು ಪಾಸ್ ಅಂತ ಕೊಡಿ. ಸಪೋಸ್ ನಿಮ್ದು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಹೋಗಿದ್ರು ಕೂಡ ಯು ನೀಡ್ ನಾಟ್ ಟು ವರಿ. ಸೊ ಯಾವ್ದಾದ್ರು ಸಬ್ಜೆಕ್ಟ್ ನಿಮ್ಮದು ಬ್ಯಾಕ್ಲಾಗ್ ಇದ್ದರೂ ಕೂಡ ನೀವು ಜಸ್ಟ್ ಪಾಸ್ ಅಂತಲೇ ಕೊಡಿ, ಯು ನೀಡ್ ನಾಟ್ ಟು ವರಿ. ಆಮೇಲೆ ನೀವು ಅದು ಇನ್ ಕೇಸ್ ಎಕ್ಸಾಮ್ ಬರೆದಿರ್ತೀರ, ರಿವ್ಯಾಲ್ಯೂಷನ್ಗೆ ಹಾಕಿರ್ತೀರ ಪಾಸ್ ಅಂತ, ಯು ಕ್ಯಾನ್ ರೆಕ್ಟಿಫೈ ಲೇಟರ್. ಸೊ ಅದನ್ನೇನು ವರಿ ಮಾಡ್ಕೋಬೇಡಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮಂತ್ ಆಫ್ ಪಾಸಿಂಗು, ಇಯರ್ ಆಫ್ ಪಾಸಿಂಗು, ಟೋಟಲ್ ಮಾರ್ಕ್ಸ್ ನಾನು ಹೇಳಿದ್ನಲ್ಲ, ಫಸ್ಟ್ ಸೆಮ್ ಸೆಕೆಂಡ್ ಸೆಮ್, ಸೆಕೆಂಡ್ ಇಯರ್ಗೆ ಥರ್ಡ್ ಸೆಮ್ ಫೋರ್ತ್ ಸೆಮ್ ಎರಡನ್ನೂ ಆ್ಯಡ್ ಮಾಡಬೇಕಾಗತ್ತೆ. ಹಾಗೂ ನಿಮ್ಮ ಒಪ್ಟೈನ್ ಮಾರ್ಕ್ಸು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರ ಅದನ್ನು ಕೊಟ್ಟರೆ ನಿಮಗೆ ಆಟೋಮೆಟಿಕ್ಕಾಗಿ ಏನು ಬರುತ್ತೆ, ಅಲ್ಲಿ ಪರ್ಸೆಂಟೇಜು ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಪರ್ಸೆಂಟೇಜ್ ಅದೇ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತದೆ. ಫೈನಲ್ ಇಯರ್ಗೆ ಬಂದಾಗ ನೀವೇನು ಮಾಡಿ ಅಂತ ಹೇಳಿದ್ರೆ, ಸರ್ ಫಿಫ್ತ್ ಸೆಮ್ ಬಂದಿದೆ, ಸೊ ಫಿಫ್ತ್ ಸೆಮ್ ಬಂದಿದ್ರು ಕೂಡ ನೀವೇನು ಮಾಡಿ ಅಂತ ಹೇಳಿದ್ರೆ ರಿಸಲ್ಟ್ ಅವೈಟ್ ಅಂತ ಕೊಡಿ. ಯಾಕೆಂತ ಹೇಳಿದ್ರೆ ಎಲ್ಲರೂ 6 ಸೆಮಿಸ್ಟ್ರು ನೀವು ಇನ್ನೂ ಬರೀಬೇಕಾಗ್ತದೆ. ಹಾಗಾಗಿ ಅಪ್ ಟು 5th ಸೆಮಿಸ್ಟ್ರ್ ಕೊಟ್ಟರು ಕೂಡ ನಿಮಗೆ ನೀವು ಪಾಸ್ ಅಂತ ಕೊಟ್ಟು ಯಾವ ಇಯರ್ ಅಂತ ಕೊಟ್ಟಾಗ ಅಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನಾನೇ ಇದನ್ನೊಂದು ಸರಿ ಕನ್ಫರ್ಮ್ ಮಾಡ್ತೀನಿ ನಿಮಗೆ. ಸೊ ಯಾಕೆಂತ ಹೇಳಿದ್ರೆ ಅಪ್ ಟು 5th ಸೆಮಿಸ್ಟ್ರ್ ಕೊಟ್ಟರೆ ಸಾಕಾಗ್ತದೆ. ಓಕೆ, ಅಪ್ ಟು 5th ಸೆಮಿಸ್ಟ್ರ್ ಕೊಟ್ಟರೆ ನಿಮಗೆ ಸಾಕಾಗ್ತದೆ. ಸೊ ಯಾಕೆಂತ ಹೇಳಿದ್ರೆ ಇಲ್ಲಿ ರಿಸಲ್ಟ್ ಅವೈಟ್ ಅಂತ ಥರ್ಡ್ ಇಯರ್ ನಾನು ರಿಸಲ್ಟ್ ಅವೈಟ್ ಅಂತ ಕೊಟ್ಟಿದ್ದೀನಿ. ಸೊ ನೀವು ಕೂಡ ಅದೇ ರೀತಿ ಕೊಡಿ. ಇಲ್ಲ ಅಂತ ಹೇಳಿದ್ರೆ 5th ಸೆಮಿಸ್ಟ್ರ್ ಎಂಟ್ರಿ ಮಾಡೋಂಗಿದ್ರು ಕೂಡ ನೀವು ಮಾಡ್ಬೋದು. ಆ 5th ಸೆಮಿಸ್ಟ್ರ್ ಕೊಟ್ಟಾಗ ನೀವು ಜಸ್ಟು 5th ಸೆಮಿಸ್ಟ್ರ್ ಮಾತ್ರ 700 ಇದ್ದರೆ 700 ಕೊಡಿ ನೀವು. ಓಕೆ, ಓಕೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಅಪ್ಲೋಡ್ ಕೊಡ್ತಾನೆ ನೀವು. ಸೊ ಡಾಕ್ಯುಮೆಂಟ್ ಯಾವುದು ಅಪ್ಲೋಡ್ ಕೊಡಿ. ಸೊ ನೋಡಿ, ನಮಗೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ, ನಾವು ಫಸ್ಟ್ ಡೇನೇ ಅಪ್ಲೈ ಮಾಡಿರೋದ್ರಿಂದ ಕೆಲವೊಂದು ಅಪ್ಗ್ರೇಡೇಷನ್ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿದೆ, ಅಂದರೆ ಜನರಲ್ ಡೀಟೇಲ್ಸಿಂದ ಸ್ಟಾರ್ಟ್ ಮಾಡಿದೆ. ಬಟ್ ಇಲ್ಲಿ ನೀವು ನೋಡ್ಬೋದು ಡಾಕ್ಯುಮೆಂಟ್ಸ್ ಅಪ್ಲೋಡಲ್ಲಿ ಕೂಡ ಇನ್ ಕೇಸ್ ಯಾರಾದ್ರೂ ಸ್ಟಡಿ ಸರ್ಟಿಫಿಕೇಟಲ್ಲಿ BO ಸೈನ್ ಸಿಗ್ನೇಚರ್ ಆಗಿರಲಿಲ್ಲ, ಈಗ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಅದನ್ನು ಡಿಲೀಟ್ ಮಾಡಿ. ನೋಡಿ, ನಾನು ಡಿಲೀಟ್ ಮಾಡ್ತಾಯಿದ್ದೀನಿ, ಡಿಲೀಟ್ ಅಪ್ಲಿಕೇಶನು. ಫಸ್ಟ್ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ, ಅಗೈನ್ ಅದನ್ನು ಅಪ್ಲೋಡ್ ಮಾಡಿ. ಓಕೆ, ನೀವು ಡಿಲೀಟ್ ಮಾಡಿದ ತಕ್ಷಣ ಅಲ್ಲಿ ತೋರಿಸುತ್ತೆ ಅಗೇನು. ಸೊ ನೀವು ಅಪ್ಲೋಡ್ ಮಾಡ್ಬೋದು ಅಂತ. ಓಕೆ, ಸೊ ನಾವು ಇಲ್ಲಿ ಕೆಲವೊಂದು ಡೀಟೇಲ್ಸ್ ಹಾಕಬೇಕಾಗಿತ್ತು. ಆ ಪರ್ಪಸ್ಗೋಸ್ಕರ ನಾವೇನು ಮಾಡಿದ್ವಿ, ಅಗೈನ್ ವಿ ಹ್ಯಾವ್ ಎಡಿಟೆಡ್. ಸೊ ನಾವು ಅಗೈನು ಏನು ಮಾಡಿದ್ವಿ, ಸೊ ಕೆಲವೊಂದು ಡೀಟೇಲ್ಸನ್ನು ಎಡಿಟ್ ಮಾಡೋದಕ್ಕೆ ಬಂದ್ವಿ. ಸೊ ಜನರಲ್ ಡೀಟೇಲ್ಸಲ್ಲಿ ಕೆಲವೊಂದನ್ನು ಮಾತ್ರ ನೀವು ಅಡ್ರೆಸ್ಸು ಮತ್ತು ರಿಲಿಜನ್ ಅದು ಮಾತ್ರ ಚೇಂಜ್ ಮಾಡ್ಬೋದು. ಪ್ರತಿಯೊಂದನ್ನು ಸೇವ್ ಮಾಡಿ ನೀವು ಮುಂದಕ್ಕೆ ಬನ್ನಿ. ಇನ್ ಕೇಸ್ ನೀವು ಎಡಿಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇದ್ದರೆ ಮಾತ್ರ ಹೋಗಿ ಅಲ್ಲಿಗೆ, ಇಲ್ಲಾಂದರೆ ಹೋಗಬೇಡಿ. ಇಲ್ಲಾಂದರೆ ಅಗೇನ್ ಚೇಂಜ್ ಆಗಿಬಿಡುತ್ತೆ. ಸೊ ಇಲ್ಲಿ ನಾವು ಬರೀ ನೋಡಿ 12 ಇಯರ್ಸ್ ಕೊಟ್ಟಿದ್ವಿ. ಆ್ಯಕ್ಚುಲಿ ಫಸ್ಟು
ಡೇ ಅಪ್ಲೈ ಮಾಡಿದಾಗ 12 ಇಯರ್ಸ್ ಇತ್ತು. ಈಗ 15 ಕೊಡ್ತೀನಿ ಅಂದರೆ 3 ಇಯರ್ಸ್ ಡಿಗ್ರಿನೂ ಕೂಡ ನಾನು ಆ್ಯಡ್ ಮಾಡಬೇಕಾಗಿತ್ತು. ಆ ಪರ್ಪಸ್ಗೋಸ್ಕರ ನಾನು ಎಡಿಟ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಆಲ್ರೆಡಿ ನೀವು ಮಾಡಿದರೆ ದಯವಿಟ್ಟು ಮಾಡಬೇಡಿ, ಇಲ್ಲಿಗೆ ಆಪ್ಷನ್ ಬರಲೇಬೇಡಿ. ಓಕೆ, ನಿಮ್ಗೆ ಎಷ್ಟು ಯಾವುದನ್ನು ಎಡಿಟ್ ಮಾಡಬೇಕು ಅದನ್ನು ಮಾತ್ರ ಮಾಡಿ. ಎಡಿಟ್ ಮಾಡಿದ ತಕ್ಷಣ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಗೈನ್ ಅದು, ಯಾಕಂದರೆ ಇಲ್ಲಿ ಚೇಂಜ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು 15 ಇಯರ್ಸ್ ಕೊಟ್ಟೆ, PUC ಸ್ಟೇಟ್ ಬೋರ್ಡು, ಡಿಗ್ರಿ ಸ್ಟೇಟ್ ಬೋರ್ಡು. ನೋಡಿ ಡಿಗ್ರಿ ಸ್ಟೇಟ್ ಅಂತ ಹೇಳಿದ್ದಾನೆ, ಅಲ್ಲಿ ಸ್ಟೇಟ್ ಅಂತ ಕೊಟ್ಟಾಗ ನಿಮ್ಗೆ ಆಪ್ಷನ್ಸು ಸ್ಟೇಟ್ ಬೋರ್ಡ್ ಅಂತ ಬರುತ್ತೆ. ಓಕೆ, ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ, ಅದನ್ನೇ ಕೊಡಿ ನೀವು. ಸೊ PUC ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಈ ಇನ್ಫಾರ್ಮೇಷನ್ ಎಲ್ಲ ಕೆಲವೊಂದು ನಮ್ಮದು ಮಿಸ್ಟೇಕ್ಸ್ ಆಗಿತ್ತು, ಅದಕ್ಕೆ ನಾವು ಎಗೇನ್ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಮದೇನು ಕರೆಕ್ಟಾಗಿದ್ದರೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಐ ರಿಪೀಟ್. ಸೊ ಡಿಸ್ಟಿಕ್ಕು, ಎಲ್ಲಿ ಓದಿದ್ದು, ಪ್ರತಿಯೊಂದು ಇನ್ಫಾರ್ಮೇಷನ್ನ ನೀವು ಎಗೇನ್, ಸೊ ನಾನು ಮಾಡಿರಲಿಲ್ಲ ನಮ್ಮ ಸ್ಟೂಡೆಂಟದು, ಆ ಪರ್ಪಸ್ಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಸೊ ನೀವು ಆಲ್ರೆಡಿ ನೀವು ಮಾಡಿದರೆ ಅಂದರೆ ಫಸ್ಟು ಆಪ್ಷನ್ಸ್ ಬಂದಿರಲಿಲ್ಲ, ಸೊ ಈಗ ಬಂದಿದ್ರೆ ನೋ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿ ನೋಡಿ ಕ್ಲಾಸ್ ಎ ಅಂತಿದೆ, ಲಾಸ್ಟ್ ಆಪ್ಷನ್ ನೋಡಿ, ಇದು ಕ್ಲಾಸ್ ಎ. ಆ ಕ್ಲಾಸ್ ಎ ಬಂತ ನಿಮ್ಮದು ಪರ್ಫೆಕ್ಟ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಕ್ಲಾಸ್ ಎ ಬರಬೇಕು ನಿಮ್ಗಲ್ಲಿ. ಸೊ ಎಗೇನ್ ನೀವು ಇನ್ ಕೇಸ್ ಸರ್ ನನ್ನ RD ನಂಬರ್ ಇದಾಗ್ಬಿಟ್ಟಿತ್ತು, RD ನಂಬರ್ ಸರಿಗಿರಲಿಲ್ಲ ಅಥವಾ ಎಕ್ಸ್ಪೈರ್ ಆಗಿತ್ತು, ಈಗ ಹೊಸಾದು ಮಾಡಿಸಿದ್ದೀನಿ, ಅಪ್ಲೋಡ್ ಮಾಡ್ಬೋದಾ? ಎಸ್ ಮಾಡ್ಬೋದು. ಈಗ ನೋಡಿ ಇಲ್ಲಿ ನೀವು ಏನು ಮಾಡಿ ಅಂತೇಳಿದ್ರೆ, ನಿಮ್ಮ ಯಾವುದೊಂದು ಇದನ್ನು ಮಾಡಬೇಕು ಅದನ್ನು ID ನಂಬರ್ ಕೊಟ್ಟರೆ ಡಿಲೀಟ್ ಮಾಡಿ. ಡಿಲೀಟ್ ಮಾಡಿಬಿಟ್ಟು ಎಗೇನ್ ಎಂಟರ್ ಕೊಡಿ ಅಷ್ಟೇ. ಫಸ್ಟೇ ನಿಮ್ಮ ಡಿಲೀಟ್ ಅಂತಿದೆ, ಅದನ್ನು ಡಿಲೀಟ್ ಕೊಟ್ಬಿಟ್ಟು ನೀವೇನು ಮಾಡಿ ಹೊಸ RD ನಂಬರ್ನ ಹಾಕಿದಾಗ ಅದು ಅಕ್ಸೆಪ್ಟ್ ಆಗುತ್ತೆ. ಇನ್ ಕೇಸ್ ಇಲ್ಲಿ ಸುಮಾರು ಜನ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದನ್ನು ಅಲ್ಲೇ ರೆಕ್ಟಿಫೈ ಮಾಡ್ಕೊಳ್ಳಿ. ಸೊ ಈ ಸ್ಟಡಿ ಡೀಟೇಲ್ಸಲ್ಲಿ ನಮಗೆ ಫಸ್ಟ್ ಡೇ ಅಪ್ಲೈ ಮಾಡಿದಾಗ ಬರೀ 1 to 12th ಮಾತ್ರ ಇತ್ತು. ಅಂದರೆ 1 ವೀಕ್ ಆದಮೇಲೆ ಮಿಕ್ದವರೆಲ್ಲ ಮಾಡಿರ್ತೀರ. ಓಕೆ, ಸೊ ನಮಗೆ 1 to 12 ಇತ್ತು. ಎಗೇನ್ ನಂದು ಡಿಗ್ರಿ ಎಂಟ್ರಿ ಮಾಡಿರಲಿಲ್ಲ, ಯಾಕಂದರೆ ಆಪ್ಷನ್ಸ್ ಇರಲಿಲ್ಲ ಆವಾಗ. ಸೊ 3 ಇಯರ್ಸ್ ಡಿಗ್ರಿ ಆದರೆ 3 ಇಯರ್ಸ್ದು ಎಲ್ಲಿ ಮಾಡಿದ್ದು ಅಂತ ಜಸ್ಟು ನೀವು ಇಯರ್ ಆಫ್ ಪಾಸಿಂಗ್ ಅಂದರೆ ಫಸ್ಟ್ ಇಯರ್ ಅಂತ ಬಂದಾಗ ಸೆಕೆಂಡ್ ಸೆಮ್ ಯಾವಾಗ ಪಾಸ್ ಆಗಿರ್ತೀರ ಆ ಒಂದು ಡೇಟನ್ನು, ಆ ಒಂದು ಇಯರ್ನ ಹಾಕಿ. ಓಕೆ, ಸೊ ಬೋರ್ಡ್ ಯಾವುದು ಅದನ್ನು ಕೂಡ ಎಂಟ್ರಿ ಮಾಡಿ. ಕಾಲೇಜ್ ನೇಮ್ ಯಾವುದು ಅದನ್ನು ಕೂಡ ನೀವು ಸ್ಟೇಟ್ ಬೋರ್ಡ್ ಅಂತಲೇ ಕೊಡಿ, ಬಿಕಾಸ್ ಬೇರೆ ಆಪ್ಷನ್ ಯಾವುದು ಇರಲ್ಲ. ಅಂದರೆ ಟೆಕ್ನಿಕಲ್ ಎಜುಕೇಷನ್ಸ್ಗೆ ಇರುತ್ತೆ, ಬಟ್ ನಿಮಗೆ ಯೂನಿವರ್ಸಿಟಿ ನೇಮ್ ಕೊಟ್ಟಿರಲ್ಲ ಇಲ್ಲಿ. ಸೊ ನಾರ್ಮಲಿ ಯೂನಿವರ್ಸಿಟಿ ಕೊಡಬೇಕು, ಬಟ್ ಅವ್ರ ಆಪ್ಷನ್ಸ್ ಕರೆಕ್ಟಾಗಿ ಕೊಟ್ಟಿಲ್ಲ, ಹಾಗಾಗಿ ಸ್ಟೇಟ್ ಬೋರ್ಡ್ ಅಂತಲೇ ಕೊಡಿ. ಯಾವ ಡಿಸ್ಟಿಕ್ ಅಂತ ಕೊಡಿ, ಕಾಲೇಜ್ ನೇಮ್ ಟೈಪ್ ಮಾಡಿ. ನೋಡಿ ಫಸ್ಟ್ ಇಯರ್ ಅಂತ ಬಂದಾಗ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಯಾವಾಗ ಎಂಡ್ ಆಗಿರುತ್ತೆ ಆ ಇಯರ್ನ ತಗೊಳ್ಳಿ. ಸೆಕೆಂಡ್ ಸೆಮ್ ಎಕ್ಸಾಮ್ ಯಾವಾಗ ಬರೆದಿರ್ತೀರ ಆ ಇಯರ್ನ ತಗೊಳ್ಳಿ, ಯಾಕಂದರೆ ಫಸ್ಟ್ ಇಯರ್ ಅಂತ ಬಂದಾಗ ಸೆಕೆಂಡ್ ಸೆಮ್ಮು, ಸೆಕೆಂಡ್ ಇಯರ್ ಅಂತ ಬಂದ ತಕ್ಷಣ 4th ಸೆಮ್ ತಗೊಳ್ಳಿ. ಥರ್ಡ್ ಇಯರ್ ಅಂತ ಬಂದಾಗ 2024 ತಗೊಳ್ಳಿ. ಸೊ ಇದು ನಾವು ಎಂಟ್ರಿ ಮಾಡಿರಲಿಲ್ಲ, ಹಾಗಾಗಿ ನಾವು ಮಾಡ್ತಾಯಿದ್ದೀವಿ. ಇನ್ ಕೇಸ್ ನೀವು ಆಲ್ರೆಡಿ ಮಾಡಿದರೆ ಯು ನೀಡ್ ನಾಟ್ ಟು ಎಡಿಟ್ ದಿಸ್. ಓಕೆ, ಸೊ ಐ ರಿಪೀಟ್, ಸುಮ್ಮನೆ ನಾನು ಮಾಡ್ತಾಯಿದ್ದೀನಿ ಅಂತ ನೀವು ಮಾಡೋಕ್ಕೆ ಹೋಗ್ಬೇಡಿ. ನೀವು ಆಲ್ರೆಡಿ ಮಾಡಿದರೆ ವೆಲ್ ಆ್ಯಂಡ್ ಗುಡ್. ಸೊ ಇಲ್ಲೂ ಕೂಡ ಸೆಕೆಂಡ್ ಇಯರ್ ನಾನು ಹೇಳಿದ್ನಲ್ಲ, ಸೊ ಸೆಕೆಂಡ್ ಇಯರ್ಗೆ 4th ಸೆಮಿಸ್ಟ್ರ್ ಯಾವಾಗ ಮಾಡಿರ್ತೀರ ಅದನ್ನು ತಗೊಳ್ಳಿ. ನೆಕ್ಸ್ಟ್ ಥರ್ಡ್ ಇಯರ್ ಬಂದಾಗ ಆ್ಯಸ್ ಯೂಶುವಲ್ಲು 2024 ನೀವು ಪಾಸ್ ಆಗೋದು, 2024ನ ಕನ್ಸಿಡರ್ ಮಾಡಿ. ಇನ್ ಕೇಸ್ ನಿಮ್ಮದು ಇಂಜಿನಿಯರಿಂಗ್ ಆದರೆ 4th ಇಯರ್ ಬಂದಾಗ 8th ಸೆಮಿಸ್ಟ್ರ್ ಹಾಕೋಬೇಕಾಗುತ್ತೆ. ನಾರ್ಮಲ್ ಡಿಗ್ರಿ ಆಗಿರೋದ್ರಿಂದ 3 ಇಯರ್ಸ್ ಮಾತ್ರ ನಾನು ಹಾಕಿದ್ದೀನಿ. ಇನ್ ಕೇಸ್ ನಿಮ್ದು ಇಂಜಿನಿಯರಿಂಗ್ ಆದರೆ 4th ಇಯರು ಕೂಡ ಬರುತ್ತೆ. ಸೊ ನೆಕ್ಸ್ಟ್ ಕೊಟ್ಟಾಗ ನಿಮಗೆ ಡಿಗ್ರಿ ಡೀಟೇಲ್ಸ್ ಬರುತ್ತೆ. ಸೊ ಡಿಗ್ರಿ ಡೀಟೇಲ್ಸ್ ಹಾಕ್ತೀರಾ, ಅಲ್ಲೇನು ಚೇಂಜ್, ಅಲ್ಲಿ ಬೆಂಗಳೂರು ರೂರಲ್ ಅಂತ ಬರ್ತಿತ್ತಲ್ಲ, ನೀವು ಎಲ್ಲರೂ ಅಬ್ಸರ್ವ್ ಮಾಡಿರ್ಬೋದು ನೋಡಿ. ಅದು ನೀವು ಯಾವ ಡಿಸ್ಟಿಕ್ ಓದಿರ್ತೀರ ಅದು ಚೇಂಜ್ ಆಗ್ತಿತ್ತು, ಅದನ್ನೊಂದು ಚೇಂಜ್ ಮಾಡ್ಕೊಳ್ಳಿ. ಅದನ್ನು ಸರಿ ಮಾಡ್ಕೊಳ್ಳಿ. ಸರಿ ಮಾಡ್ಕೊಂಡು ಸೇವ್ ಕೊಟ್ಕೊಳ್ಳಿ. ಲಾಸ್ಟ್ ಆಪ್ಷನ್ ಬಂದಾಗ ಎಲ್ಲ ಕೂಲಂಕುಷವಾಗಿ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಟೈಮ್ ಆಟೋಮೆಟಿಕ್ ಮಿಸ್ಟೇಕ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ.
ಸೊ ಡಿಗ್ರಿ ಡೀಟೇಲ್ಸ್ ಹಾಕಿದ ತಕ್ಷಣ ನಿಮಗೆ ನೆಕ್ಸ್ಟು ಅಡಿಷನಲ್ ಪೇಜು ಅಂದರೆ ನೀವು ಅಪ್ಲೋಡು ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ. ಬ್ಯಾಂಕ್ ಡೀಟೇಲ್ಸ್ ಕೊಡಿ, ಫುಲ್ ಟೈಮ್ ಕೊಡಿ, ಫುಲ್ ಟೈಮ್ ಮಾಡೋರು. ಆ್ಯಂಡ್ ಸ್ಪಾನ್ಸರ್ ಕೋಟಾ ಇದ್ದರೆ ಸ್ಪಾನ್ಸರ್ಸ್ ಕೋಟಾ ಬೇಡ. ಸೊ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ, ಬ್ಯಾಂಕ್ ಡೀಟೇಲ್ಸ್ ಎಂಟ್ರಿ ಮಾಡಿ, ಸೇವ್ ಕೊಡಿ, ನೆಕ್ಸ್ಟ್ ಕೊಡಿ. ಆಲ್ರೆಡಿ ನೀವು ಸೇವ್ ಕೊಟ್ಟಿದ್ರೆ ನಾಟ್ ಟು ವರಿ, ಇನ್ನೊಂದು ಸರಿ ಏನು ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಆದರೂ ಚಾನ್ಸ್ ತೊಗೋಬೇಡಿ, ಒಂದು ಸರಿ ನೀಟಾಗಿ ಇನ್ನೊಂದು ಸರಿ ಎಂಟ್ರಿ ಮಾಡ್ಬಿಟ್ಟು ಸೇವ್ ಕೊಟ್ಟಿರಿ. ಸೊ ನೋಡಿ, ಇಲ್ಲಿ ನಾವು ಈಗ ಇಲ್ಲಿ ನೋಡ್ಬೋದು. ಎಲ್ಲರಿಗೂ ಡೌಟ್ ಇರೋದು, ಸರ್ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಏನು? ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನೀವು ಡಿಗ್ರಿ ಮಾಡ್ತಾ ಇದ್ದೀರಲ್ಲ ಕಾಲೇಜು, ಆ ಕಾಲೇಜಿನಲ್ಲಿ ಸ್ಟಡಿ ಸರ್ಟಿಫಿಕೇಟ್ನ ತಗೊಳ್ಳಿ. ಸರ್ ನೀವು ಇನ್ನೂ ಕಂಪ್ಲೀಟ್ ಮಾಡಿಲ್ವಲ್ಲ, ಕೊಡ್ತಾರೆ. ನೀವು ಈ ಕಾಲೇಜಿನಲ್ಲಿ ಓದ್ತಾ ಇದ್ದೀರಾ ಡಿಗ್ರಿನ, BBA, BCom, BSc, BE ಅಂತ ಅಟ್ ಪ್ರೆಸೆಂಟ್ ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಆ ಕಾಲೇಜಿನ ಸ್ಟಡಿ ಸರ್ಟಿಫಿಕೇಟ್. ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಡಿಗ್ರಿ ಸರ್ಟಿಫಿಕೇಟ್. ಕಾಲೇಜಲ್ಲಿ ಯಾವ ಕಾಲೇಜಲ್ಲಿ ನೀವು ಓದ್ತಾ ಇದ್ದೀರಾ ಆ ಡಿಗ್ರಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು ಮಾರ್ಕ್ಸ್ ಕಾರ್ಡ್ ಅಂತ ಬಂದ ತಕ್ಷಣ ಅಪ್ ಟು 5th ಸೆಮಿಸ್ಟರ್ ನೀವೇನು ಮಾಡಿ, ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, 4th, 5th, ಅಥವಾ ಇಂಜಿನಿಯರಿಂಗ್ ಆದರೆ 6th, 7th ಇಷ್ಟನ್ನು ಒಂದು PDF ಮಾಡಿ ನೀವೇನು ಮಾಡಿ, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ QE ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿದ್ರೆ ಡಿಗ್ರಿ ಮಾರ್ಕ್ಸನ್ನು PDF ಮಾಡಿಕೊಂಡು ನೀವು ಅಪ್ಲೋಡನ್ನು ಮಾಡಬೇಕಾಗ್ತದೆ. ಆ್ಯಂಡ್ PUC ಮಾರ್ಕ್ಸ್ ಕಾರ್ಡ್ ನಾವು ಅಪ್ಲೋಡ್ ಮಾಡಿರಲ್ಲ, ಅದು ಕೂಡ ಕೇಳ್ತಾ ಇದೆ. ಸೊ ಇವಿಷ್ಟು ಮಾಡಿದ ನಂತರ ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ಗೆ ಹೋಗ್ತೀರಾ. ಸೊ ಅಪ್ಲಿಕೇಶನ್ ಪ್ರಿಂಟಲ್ಲಿ ನೀವು ಪ್ರಿಂಟನ್ನು ತಗೋತೀರಾ. ಸೊ ಇನ್ನೂ ಕೂಡ ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.